ಕಾರ್ಮಿಕರ ಭದ್ರತೆಗಾಗಿ ಉದ್ಯೋಗದ ಭದ್ರತೆಯ ಕರಾರನ್ನು ಇವತ್ತು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಮೇಲಾಧಿಕಾರಿಗಳು ಸ್ವಚ್ಛತೆ ಇಲ್ಲದೆ ಇರೋದು ನೋಡಿದ್ರೆ ಇಲ್ಲಿ ನಿಂತ್ಕೊಂಡು ನಾವು ಸುದ್ದಿ ಮಾಡೋಕ್ಕೂ ಆಯ್ತಾ ನಿಂತ್ಕೊಂಡು ನಿಮಗೆ ಏನು ಇಲ್ಲಿ ಸ್ವಚ್ಛತೆ ಬಗ್ಗೆ ಎಷ್ಟೊಂದು ಗಲೀಜಾಗಿದೆ. ಆಮೇಲೆ ಸ್ವಚ್ಛತೆ ಇಲ್ಲದೆ ಇರೋದನ್ನ ನೋಡಿ ನಮಗೆ ತುಂಬ ನೋವಾಗುತ್ತೆ. ಇದರಿಂದ ಅಕ್ಕಪಕ್ಕ ಎಲ್ಲ ಇದು ಬನಶಂಕರಿ ಸಬ್ ರಿಜಿಸ್ಟ್ರ್ ಆಫೀಸ್ ಎದುರುಗಡೆನೇ ಬರುತ್ತೆ. ಆದರೆ ಇಲ್ಲಿ ತಾಲೂಕು ಆಫೀಸ್ ಕಾಂಪೌಂಡ್, ಜಿಲ್ಲಾ ಪಂಚಾಯತಿ ಆಫೀಸ್ ಕಾಂಪೌಂಡ್ ಕೂಡ ಇದೆ. ಆದರೆ ಇಲ್ಲಿ ನೋಡಿದ್ರೆ ಜನಗಳಿಗೆ ರೋಗ ರುಜಿನಗಳು ಹೆಚ್ಚಾಗುತ್ತೆ. ಯಾಕೆ ಅಂದರೆ ಸ್ವಚ್ಛತೆ ಇಲ್ಲದೆ ಇರೋದ್ರಿಂದ. ಈ ಸ್ವಚ್ಛತೆಯನ್ನು ಸಂಬಂಧಪಟ್ಟಗಳು ಈಗ ಕಾಯಂ ಉದ್ಯೋಗದ ಕಾಯಂ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ತಕ್ಕಂತೆ ಮೇಲಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ BBMP ಇಂಜಿನಿಯರ್ಗಳು ಇದ್ರ ಬಗ್ಗೆ ಈಗ ನೋಡಿ ಅಲ್ಲಿ ಮುಂದೆ ಒಬ್ಬರು ಹೆಸರು ನೋಡಿ ಹಿಂಗೆ ಏನು ಮಾಡ್ತಾರೆ ಅಂದರೆ ಎಲ್ಲ ಎಸ್ ಹೋಗ್ತಾ ಇರ್ತಾರೆ. ಬಂದವರೆಲ್ಲ ಹೇಳೋರು ಯಾರೂ ಇಲ್ಲ. ಆಳೂರಿಗೆ ಉಳ್ದೋನೆ ಗೌಡ ಅಂತೇಳಿ ಎಲ್ಲರೂ ಯಜಮಾನರೇ ಇಲ್ಲಿ ಬಂದವರೆಲ್ಲ. ಯಾರೂ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಇದಕ್ಕೋಸ್ಕರ ಇಲ್ಲಿ ಮಾರ್ಷಲ್ಗಳಿದ್ದಾರೆ. ಇಲ್ಲೇ ಸಬ್ ರಿಜಿಸ್ಟ್ರ್ ಎದುರುಗಡೆ ಒಂದಿಬ್ಬರು ಮಾರ್ಷಲ್ಗಳನ್ನ ಹಾಕಿ ಸ್ವಚ್ಛತೆಗಳನ್ನು ಕಾಪಾಡಬೇಕು. ಸಂಬಂಧಪಟ್ಟಂಥ BBMP ಇಂಜಿನಿಯರ್ಗಳು ಗಮನ ಹರಿಸಬೇಕು. ಸಬ್ ರಿಜಿಸ್ಟ್ರ್ ಆಫೀಸನ್ನು ಜಿಲ್ಲಾ ಪಂಚಾಯತಿ ಒಳಗಡೆ ಹಾಕಿದರೆ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ತಿರುಗಾಡೋದಕ್ಕೂ ಆಗೋದಿಲ್ಲ, ಬಂದವರಿಗೆಲ್ಲ ರಸ್ತೆ ಜಾಮ್ ಆಗುತ್ತೆ. ಇಲ್ಲಿ ತಾಲೂಕು ವ್ಯವಸಾಯೋತ್ಪತ್ತ ಮಾರುಕಟ್ಟೆ ಇದೆ. ಅಲ್ಲಿಗೆ ಏನಾಗುತ್ತೆ ಅಂದರೆ ಈ ಗೋಡನ್ಗಳಿಗೆ ಸಾಮಾನುಗಳು ಇದು ಲೋಡ್ಗಳು ಬರ್ತಾ ಇರುತ್ತೆ. ಲಾರಿ ಹೋಗೋದಕ್ಕೂ ಕಷ್ಟ. ಇಲ್ಲಿ ಬಲಗಡೆ ತಿರುಗದೆ ದುರ್ನಾತ, ಸ್ವಚ್ಛತೆ ಇಲ್ಲದೆ ಇರ್ತಕ್ಕಂಥದ್ದು. ಇವೆಲ್ಲವನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನ ಹರಿಸಿ ಸ್ವಚ್ಛತೆ ಬಗ್ಗೆ ಪ್ರಾಮುಖ್ಯತೆ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಎಷ್ಟು ದಿನದಿಂದ ಅವಾಗ ಹಿಂಗೆ ಎಸ್ತಾರೆ. ನೀವೇ ನೋಡಿದ್ರೆ ನಿಮ್ಮ ಕಣ್ಣು ಮುಂದೆಲ್ಲ ಎಸ್ತೋದ್ರು ಇಲ್ಲಿ. ಯಾಕೆಂದರೆ ಮಾರ್ಷಲ್ ನನ್ನ ಕಣ್ಣು ಮುಂದೆನೂ ಎಸ್ತೋದ್ರು. ಯಾಕೆಂದರೆ ಇಲ್ಲಿ ಕೇಳೋರು ಯಾರೂ ಇಲ್ಲ. ಒಂದು ಈ ಸ್ವಚ್ಛತೆ ಆಗೋವರೆಗೂ ಇದೆಲ್ಲ ಒಂದು ಹತೋಟಿಗೆ ಬರೋವರೆಗೂ ಒಬ್ಬ ಪೊಲೀಸ್ ಇಲಾಖೆ ಸಿಬ್ಬಂದಿಯನ್ನು ನೇಮಕ ಮಾಡಬೇಕು ಮತ್ತು ಮಾರ್ಷಲ್ಗಳನ್ನ ಒಂದಿಬ್ಬರು ನೇಮಕ ಮಾಡಬೇಕು. ಆವಾಗ ಯಾಕೆಂದರೆ ಇಲ್ಲಿ ಎಲ್ಲರೂ ಬರ್ತಾರೆ, ಬಡವರು ಶ್ರೀಮಂತರು ಒಂದೇ ಈ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ನೋಂದಣಿ ಕಾರ್ಯಕ್ರಮಕ್ಕೆ ನೋಂದಣಿ ಮಾಡಿಸ್ಕೊಳ್ಳೋಕ್ಕೆ, ಆಸ್ತಿ ನೋಂದಣಿಗೆ ಬರ್ತಾರೆ. ಇವರೆಲ್ಲರಿಗೂ ಆರೋಗ್ಯ ಇರಬೇಕು. ಇಲ್ಲಿ ಇರ್ತಕ್ಕಂಥ ಸ್ಥಳೀಕರಿಗೂ ಕೂಡ ಆರೋಗ್ಯ ಬೇಕು. ಆರೋಗ್ಯದ ದೃಷ್ಟಿಯಿಂದ ಸಂಬಂಧಪಟ್ಟಂಥ BBMP ಇಂಜಿನಿಯರ್ಗಳಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಮೇಸ್ತ್ರಿಗಳನ್ನು ನೇಮಕ ಮಾಡಿದ್ದಾರೆ. ಯಾರು ಮುಖ್ಯವಾಗಿ ಅಧ್ಯಕ್ಷರಾಗಿರ್ಬೋದು ಅಥವಾ ಯಾರು ಶಾಸಕರು ಅವರು ಯಾರು ಇದಕ್ಕೆಲ್ಲ ಲೋಕಸಭಾ ಸದಸ್ಯರು ತೇಜಸ್ವಿನಿ ಸೂರ್ಯ ಅವರು ಲೋಕಸಭಾ ಸದಸ್ಯರಾಗಿ ಬರ್ತಾರೆ. ಆಮೇಲೆ ಮತ್ತು ಇದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಆದ್ದರಿಂದ ಇದು ನಮ್ಮ 6 ವರ್ಷಕ್ಕೆ ಬರ್ತದೆ. ವಾಹನಗಳು ಓಡಾಡೋಕ್ಕೆ ಕಷ್ಟ. ಅದೇ ಹೇಳಿದ್ನಲ್ಲ, ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ತಾ ಇಲ್ಲ. ಯಾಕೆಂದರೆ ಈಗಾಗಲೇ ಕಾಯಂ ಪತ್ರವನ್ನು ಅವ್ರಿಗೆ ಉದ್ಯೋಗದ ಪತ್ರವನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ BBMP ಇಂಜಿನಿಯರ್ಗಳು ಗಮನ ಹರಿಸ್ತಾ ಇಲ್ಲ. ಇವೆಲ್ಲ ಕಾರಣಗಳಿಂದಾಗಿ ಇಲ್ಲಿ ಸ್ವಚ್ಛತೆ ಇಲ್ಲದೇನೆ ಸ್ಥಳೀಯರು ನಮ್ಗೆ ಯಾಕೆ ಅಂತ ಎಲ್ಲ ಅವ್ರವ್ರ ಮನೆ ಸೇರ್ಕೋತಾರೆ. ಸಾಮಾಜಿಕ ಚಿಂತನೆ ಅನ್ನೋದು ಭಾಳ ಕಡಿಮೆ. ಈಗ ನೋಡಿ ನಾವೆಲ್ಲ ಏನಂದರೆ ವೇತನ ರಹಿತ ಸಮಾಜ ಸೇವಕರು. ವೇತನ ಸಹಿತ ಸಮಾಜ ಸೇವಕರು ಅವರಿಗೆ ಸೆಕ್ಯೂರಿಟಿ ಇದೆ, ಭದ್ರತೆ ಇದೆ, ವಾಹನ ಸೌಲಭ್ಯ ಇದೆ, ಅವರಿಗೆ ಮಾಸಿಕ ವೆಚ್ಚಕ್ಕೆ ಸಾಕಷ್ಟು ಹಣ ಸಿಗ್ತದೆ. ನಮ್ಮಂಥ ವೇತನ ರಹಿತ ಸಮಾಜ ಸೇವಕರು ಇವತ್ತಿನ ದಿವಸ ಅಲ್ಲಲ್ಲೇ ಒಂದು 10% ಕಾಣಿಸ್ಕೊಂಡು ಈ ಥರ ಸಮಾಜ ಸೇವೆಗೆ ಇನ್ವಾಲ್ವ್ಮೆಂಟ್ ಕೊಡ್ತಾ ಸುದ್ದಿವಾಹಿನಿ ಗಮನಕ್ಕೆ ತರ್ತಾರೆ. BBMPಗೆಲ್ಲ ಕಂಪ್ಲೇಂಟ್ ಕೊಟ್ಟಿಲ್ವಾ, ಫೋನ್ ಮಾಡಿಲ್ವಾ? ಇಲ್ಲಿ ಸ್ಥಳೀಕರು ನಾನು ಇವತ್ತಾನೆ ಬಂದಿದ್ದೀನಿ, ನೋಡಿ ಗಮನಿಸ್ಬಿಟ್ಟು ನಿಮ್ಗೆ ಸುದ್ದಿ ಕೊಡ್ತಾ ಇದ್ದೀನಿ. ಆದರೆ ಇಲ್ಲಿ ನಾನು ವಾಸ ಇಲ್ಲದೆ ಇರೋದ್ರಿಂದ ನಾನು ಯಾವುದೇ ಸುದ್ದಿಯನ್ನು ನಾನು ಕೊಟ್ಟಿಲ್ಲ. ಓಕೆ, ಈಗ ಏನು ಹೇಳ್ತೀರಾ ಇವತ್ತು ನೋಡ್ತಾ ಇರುವಂತಹ ಅಧಿಕಾರಿಗಳಿಗಾಗಿರ್ಬೋದು, ಇಲ್ಲಿರೋ ಸ್ಥಳೀಯರಿಗಾಗಿರ್ಬೋದು, ಏನು ಹೇಳ್ತೀರಾ? ನಾನು ಹೇಳ್ತೀನಿ, ಸ್ಥಳೀಯ ಅಧಿಕಾರಿಗಳಿಗೆ ವೇತನವನ್ನು ಅವ್ರಿಗೆ ನಿಲ್ಲಿಸಬೇಕು. ಆಮೇಲೆ ಅವ್ನು ಯಾವಾಗ ವೇತನ ನಿಲ್ತದೆ, ತಡಿಯಪ್ಪ ನನ್ನ ಸಂಬಳ ಕಟ್ ಮಾಡ್ತಾರೆ, ಮೇಲಧಿಕಾರಿಗಳು ಸಂಬಳ ಕಟ್ ಮಾಡ್ತಾರೆ, ಇದರಿಂದ ನಾನು ಜವಾಬ್ದಾರಿಯುತ ಕೆಲಸ ನಿರ್ವಹಿಸಬೇಕು ಅನ್ನೋದು ಜವಾಬ್ದಾರಿ ಅಧಿಕಾರಿಗಳಿಗೆ ಬರಬೇಕು. ಅದಕ್ಕಿಂತ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಈ ಜನಪ್ರತಿನಿಧಿಗಳು ಕಾಳಜಿ ವಹಿಸಿದ್ದೇ ಆದರೆ ಅಲ್ಲೆಲ್ಲ ಏನು ಮಾಡಬೇಕು ಅಂದರೆ, ಈಗ ಏನು ಗಸ್ತು ಇದೆ ನೋಡಿ, ಯಾರಪ್ಪ ಇವರು ನಮ್ಮಲ್ಲಿ ಈಗ ತಾನೇ ಹೇಳಿದ್ನಲ್ಲ ಮಾರ್ಷಲ್ಗಳನ್ನ ಅವಾಗ ಇಲ್ಲಿ ಗಸ್ತು ಹಾಕಬೇಕು. ಎಲ್ಲೆಲ್ಲಿ ಗಲೀಜು ಮಾಡ್ತಾರೆ ಅಲ್ಲೆಲ್ಲ ಮಾರ್ಷಲ್ಗಳನ್ನ ಹಾಕಬೇಕು. ಸ್ಥಳೀಯರಿಗೂ ಕಾಣಬೇಕು ಅಂದರೆ ಅಧಿಕಾರಿಗಳು ವಿಶ್ವಾಸಕ್ಕೆ ತಗೋಬೇಕು. ಆಮೇಲೆ ಇನ್ನೊಂದು, ನಾವು ಇದ್ದಂಗೆ ಎಸ್ತೋದ್ರು, ಅವ್ರಿಗೆ ಭಯನೇ ಇಲ್ಲ. ನೋಡಿ ಮನುಷ್ಯನಿಗೆ ಏನಾಗಿದೆ, ಧರ್ಮ ಕರ್ಮ ಚರ್ಮ ಮಾನವೀಯತೆ ಮನುಷ್ಯತ್ವ ಅಂಥದ್ದು ಎಲ್ಲ ಹೊರಟೋಗ್ತಾ ಇದೆ. ಅದಕ್ಕೋಸ್ಕರ ಜನಜಾಗೃತಿ ಮೂಡಿಸಿ ಇವನ್ನೆಲ್ಲ ಹತೋಟಿಗೆ ತರಬೇಕು. ಹೌದು, ಜನನೂ ಕೂಡ ಸಹಕಾರ ಕೊಡಬೇಕು. ಅದಕ್ಕೆ ಅಧಿಕಾರಿಗಳು ಏನು ಮಾಡಬೇಕು, ಸ್ವಚ್ಛತೆ ಸಪ್ತಾಹವನ್ನು ಇಲ್ಲಿ ಏರ್ಪಡಿಸಬೇಕು, ತಿಳುವಳಿಕೆ ಕೊಡಬೇಕು, ಸಲಹೆ ಕೊಡಬೇಕು. ಆಗ ಮಾತ್ರ ಸಾಧ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು.